ಪ್ರಯತ್ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಕಲೆ ಎಲ್ಲರ ಮನ ಗೆಲ್ಲುತ್ತೆ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಕೆಲವೊಮ್ಮೆ ಇಂತಹ ಕಲೆ ವಿವಾದಕ್ಕೂ ಗ್ರಾಸವಾಗುತ್ತೆ. ಹೌದು, ಸುಂದರವಾದ ಒಂದು 3D ಚಿತ್ರ ಬೆಂಗಳೂರಿಗರನ್ನ ಕೆರಳಿಸಿದೆ. ಯಾಕೆ ಅಂತೀರಾ? ಈ ವರದಿ ನೋಡಿ. ನೀವು ಮಲ್ಲೇಶ್ವರಂ ರಸ್ತೆಯಲ್ಲಿ ಕಳೆದ 2 ದಿನದಿಂದ ಓಡಾಡ್ತಿದ್ದೀರಾ? ಹಾಗಾದರೆ ಕಪ್ಪು ಬಿಳುಪಿನ ಚಿತ್ರ ನಿಮ್ಮ ಕಣ್ಣಿಗೆ ಬಿದ್ದಿರುತ್ತೆ. 3D ಹೊಂದಿರೋದು ಇದರ ವಿಶೇಷತೆ. ಒಂದು ಅಂಗಡಿಯ ಗೋಡೆ ಮೇಲೆ ಈ ಕಲೆ ಎದ್ದು ಕಾಣ್ತಿದೆ. ಆದರೆ ಈ ಚಿತ್ರ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಅಸಲಿ ವಿಷಯವಂದ್ರೆ ಈ ಕಲೆಯನ್ನ ಬಿಡಿಸಿದ್ದು ಜರ್ಮನಿಯ ಕಲೆಗಾರ. ಈ ಕಲೆ ಬಗ್ಗೆ ವಿದೇಶಿಗನಲ್ಲಿ ಕೇಳಿದ್ರೆ ಇದು ಇಂಡಿಯಾ ಜರ್ಮನಿಯ ಸಂಸ್ಕೃತಿ ವಿನಿಮಯ ಪ್ರಾಜೆಕ್ಟ್. 4 ಜನರ ಟೀಮ್ ಈ ಕೆಲಸ ಮಾಡ್ತಿದೆ ಅಂತಾನೆ. I started the day before yesterday. I'm hopefully going to finish it today. The purpose is it's a cultural exchange project between India and Germany. It's 7 artists from Germany working together with artists from India on different mural projects around Malleshwaram this week. ವಿದೇಶಿಗನೇನೋ ಹಾಗೆ ಹೇಳ್ತಾನೆ, ಆದರೆ ಈ ಕಲೆ ಮಾತ್ರ ಸ್ಥಳೀಯರನ್ನ ಕೆರಳಿಸಿದೆ. ಟ್ರಾಫಿಕ್ ಇದೆ, ತುಂಬ 3D ಫಿಲಮ್ ಆಗೋದ್ರಿಂದ ಇದನ್ನು ಎಲ್ಲ ನೋಡ್ತಿರ್ತಾರೆ. ಆ ಕಡೆಯಿಂದ ಡ್ರೈವರ್ ಗಮನ ಇದ್ರ ಮೇಲೆ ಇರುತ್ತೆ. ಮತ್ತು ಟ್ರಾಫಿಕ್ ತುಂಬ ತೊಂದರೆ ಆಗುತ್ತೆ. ಇದು ಸರ್ಕಲ್ 6th ಕ್ರಾಸ್ ತುಂಬ ತೊಂದರೆ ಆಗುತ್ತೆ. ಅದು ಅಲ್ಲದೆ ಇದು 3D, ಇದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ನೀವು ಬೇಕಾದರೆ ನೋಡ್ಬೋದು ಅಲ್ಲಿ. ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮ ದೇಶಕ್ಕೆ. ಬೇರೆ ದೇಶದಲ್ಲಿ ನಮ್ಮ ಸ್ಟೂಡೆಂಟೇ ಸುಮ್ಮನೆ ಬಿಡ್ತಿಲ್ಲ. ಇಂಡಿಯಾದಿಂದ ಹೋದ ಸ್ಟೂಡೆಂಟ್ಗಳನ್ನ ಏನೇನೋ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿರಬೇಕದೆಲ್ಲ. ಆದರೆ ಅವ್ರ ದೇಶದ ಕಲ್ಚರ್ ಇಲ್ಲಿ ಮಾಡೋದಂದರೆ ಅದೇನೇ ಇರಲಿ, ವಿದೇಶಿಗನ ಚಿತ್ರ ಮಾತ್ರ ನೋಡೋಕೆ ಸುಂದರವಾಗಿದೆ. ಆದರೆ ಜನರ ಮನಗೆಲ್ಲೋ ಬದಲು ಆರೋಪಕ್ಕೀಡಾಗಿದೆ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇನ್ನು ದೋಪಿಗೆ ಹೋದ ಕೂಡಲೇ ಅಲ್ಲಿ ಕಾಣಿಸುವುದು ಕೆಮಿಕಲ್ ಯುಕ್ತ ನೀರಲ್ಲಿ ಚಳಿ ಬಿಸಿಲೆನ್ನದೆ ನಿಮಿಷ ಗಂಟೆಗಳೆನ್ನದೆ ರಾಶಿ ರಾಶಿ ಬಟ್ಟೆಗಳನ್ನು ಒಗೆಯೋ ಅಗಸರು. ಅವರ ಕೈಗಳನ್ನು ಕಾಲುಗಳನ್ನು ನೋಡಿದ್ರೆ ಕರುಳು ಚುರ್ರನ್ನತ್ತೆ. ಆದರೆ ಈಗ ಇವರಿಗೆಲ್ಲರಿಗೂ ವರದಾನವೆಂಬಂತೆ ದೋಪಿಯು ಹೈಟೆಕ್ ಆಗಿದೆ. ಹೇಗೆ ಅನ್ನೋದನ್ನು ನೋಡಿ ಈ ವರದಿಯಲ್ಲಿ. ಹಾಗೆ ಇದು ಮಲ್ಲೇಶ್ವರಂನ ವಯಾಲಿ ಕಾವಲ್ ಹತ್ರ ಇರೋ ಹೈಟೆಕ್ ದೋಪಿ ಘಾಟ್. ಬಿಬಿಎಂಪಿ ಮತ್ತು ಸರ್ಕಾರದ ಅನುಗ್ರಹದಿಂದ ಇದು ಹೈಟೆಕ್ ಆಗಿದೆ. ಒಂದು ಗಂಟೆಯಲ್ಲಿ 15,000 ಬಟ್ಟೆಗಳನ್ನ ಕ್ಲೀನ್ ಮಾಡಬಹುದು. 50 kg ತೂಕದಷ್ಟು ಬಟ್ಟೆಗಳನ್ನ ವಾಶ್ ಮಾಡೋ ಸಾಮರ್ಥ್ಯವಿದೆ. ಅಲ್ಲದೆ ಬಟ್ಟೆ ಡ್ರೈ ಮಾಡುವ ಯಂತ್ರ ಕೂಡ ಇಲ್ಲಿದೆ. ಜನಗಳು ಏನು ನ್ಯಾಚುರಲ್ ವಾಶ್ ಮಾಡ್ತಾ ಇದ್ರು, ಇದರಿಂದ ಅವರ ಆರೋಗ್ಯ ತುಂಬ ಹಾಳಾಗ್ತಾ ಇತ್ತು. ಒಂದು ಕನಿಷ್ಠ ಪಕ್ಷ ಒಂದು 15 ವರ್ಷ ಅಥವಾ 20 ವರ್ಷ ಈ ಕೆಲಸ ಮಾಡಿದ ನಂತರ ಅವರು ಜೀವನದಲ್ಲಿ ಅಸಹಾಯಕರಾಗಿ ಯಾವುದೇ ಕೆಲಸ ಮಾಡದಿರೋ ಥರ ಮೂಲೆ ಗುಂಪಾಗ್ಬಿಡೋರು. ಅದನ್ನು ಮನಗಂಡಂಥ ನಮ್ಮ ಶಾಸಕರು ಏನು ಮಾಡಿದ್ರು, ಇಲ್ಲ ಈ ಜನಕ್ಕೆ ಏನೋ ಒಂದು ಮಾಡಬೇಕು ನಾವು ಅಂದ್ಬಿಟ್ಟು ಹೇಳಿ ಈ ಥರ ಒಂದು ಮಾಡರ್ನೈಸ್ ಮಾಡುವಂಥ ಒಂದು ವ್ಯವಸ್ಥೆನ ಈ ಕನ್ಸಲ್ಟೆಂಟ್ ಒಬ್ಬರು ಚಂದ್ರಶೇಖರ್ ಅಂದ್ಬಿಟ್ಟು ಹೇಳಿದ್ದಾರೆ. ಅವರ ಒಂದು ಜೊತೆಯಲ್ಲಿ ಶಾಸಕರು ಮಾತಾಡಿಕೊಂಡು ಇಷ್ಟು ಮಿಷಿನ್ಗಳನ್ನ ಇವತ್ತು ಅಳವಡಿಸ್ಕೊಟ್ಟಿದ್ದಾರೆ. ದೋಪಿ ಘಾಟ್ ಹೈಟೆಕ್ ಆಗಿದ್ರಿಂದ ಇಲ್ಲಿನ ಕಾರ್ಮಿಕರ ಮುಖದಲ್ಲಿ ಸಂತೋಷ ಮೂಡಿಸಿದೆ. ಕೆಮಿಕಲ್ ಯುಕ್ತ ನೀರಲ್ಲಿ ದಿನಪೂರ್ತಿ ಬಟ್ಟೆ ವಾಶ್ ಮಾಡಿ ಆರೋಗ್ಯ ಹದಗೆಡಿಸಿಕೊಂಡಿದ್ದ ಅಗಸರಿಗೀಗ ಫುಲ್ ಹ್ಯಾಪಿ. ಮುಂಚೆ ನಮಗೆ ನೀರಲ್ಲಿ ವಾಶ್ ಮಾಡಬೇಕಾದ್ರೆ ತುಂಬಾ ಅನಾನುಕೂಲ ಆಗಿತ್ತು. ಕೈಯೆಲ್ಲ ರಕ್ತ ಸುರಿಯೋದು, ಕಾಲೆಲ್ಲ ಕೊಳ್ತೋಗೋದು, ಬೆಳ್ಸಂದಿ ಎಲ್ಲ ಕೊಳ್ತೋಗೋದು, ಈ ಥರ ಎಲ್ಲ ಆಗೋದು ಮೇಡಮ್. ಇವಾಗ ನಮಗೆ ಹೈಟೆಕ್ ಮಿಷಿನ್ ಬಂದ ಮೇಲೆ ಎಲ್ಲ ತುಂಬಾ ಅನುಕೂಲ ಆಗಿದೆ. ಸಾಲದಕ್ಕೆ ನಮ್ಮ ಸಂಘದಿಂದ ತುಂಬಾ ಹೆಲ್ಪ್ ಮಾಡ್ತಾರೆ. ನಮಗೆ ಕಷ್ಟ ಸುಖ ಎಲ್ಲ ಕಂಪ್ಲೀಟ್ ಅವರೇ ನೋಡೋದು ನಮಗೆ ಸಂಘದಿಂದ ಮೇಯ್ನು. ಅದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. ಸಿಲಿಕಾನ್ ಸಿಟಿಯಲ್ಲಿರೋ ಒಟ್ಟು 23 ದೋಪಿ ಘಾಟ್ಗಳಲ್ಲಿ ಇದು ಮಾತ್ರ ಹೈಟೆಕ್ ಆಗಿದೆ. ಬಟ್ಟೆಗಳನ್ನ ಮಿರ ಮಿಂಚುವಂತೆ ಮಾಡುವ ಈ ಹೈಟೆಕ್ ದೋಪಿ ಘಾಟ್ಗೆ ಇನ್ನಷ್ಟು ಯಂತ್ರಗಳು ಬರಬೇಕಂತೆ. ನಮ್ಮ ರಾಜ್ಯಕ್ಕೆ ಅದೆಷ್ಟು ಹೈಟೆಕ್ ಫೆಸಿಲಿಟಿಗಳು ಕಾಲಿಟ್ಟಿವೆ. ಅದೇ ರೀತಿ ಈಗ ದೋಬಿ ಕೂಡ ಹೈಟೆಕ್ ಆಗಿದೆ ಕಣ್ರಿ. ಹೌದು, ಈ ಹಿಂದೆ ದೋಬಿಯವರು ದಿನಪೂರ್ತಿ ನೀರಲ್ಲಿ ನಿಂತು ಬಟ್ಟೆಗಳನ್ನ ವಾಶ್ ಮಾಡಬೇಕಾಗಿತ್ತು. ಆದರೆ ಈಗ ಹಾಗಲ್ಲ. ಒಂದು ಬಟನ್ ಪ್ರೆಸ್ ಮಾಡಿದರೆ ದಿನದಲ್ಲಿ ಲಕ್ಷಾಂತರ ಬಟ್ಟೆಯನ್ನು ವಾಶ್ ಮಾಡಬಹುದು. ಇದು ಈ ಹೈಟೆಕ್ ದೋಬಿಯ ಸ್ಪೆಷಾಲಿಟಿ. ಇದು ಮಡಿವಾಳ ಜನಾಂಗದವರಿಗೆ ಒಂದು ವರದಾನ ಅಂದರೂ ತಪ್ಪಾಗಲ್ಲ. ಕ್ಯಾಮ್ರಾಮನ್ ಅತಿಕ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ದಿನ ಬೆಂಗಳೂರು ಫಸ್ಟ್ ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.